ಹೌದು, ನೀವು ಇದೆಲ್ಲ ಹೇಳ್ತಿದ್ದೀರಲ್ಲ, ಇದು ಈ 14 ಸೈಟ್ಗಳಿಗೂ ಇದಕ್ಕೂ ಸಂಬಂಧ ಇದೆಯಾ? ಈಗ ನೀವು ಹೇಳ್ತಾ ಇರುವಂತದ್ದು ಮುಖ್ಯಮಂತ್ರಿಗಳ ಪತ್ನಿ ಪಡೆದಿದ್ರು ಅಂತ ಹೇಳಲಾಗ್ತಾ ಇರುವಂತ 14 ಸೈಟ್ಗಳಿಗೂ ಈಗ ನೀವು ಹೇಳ್ತಾ ಇದ್ದೀರಲ್ಲ, ಈಗ ಏನು IAS ಅಧಿಕಾರಿ ಒಬ್ರು ಬಂದು ಈ ಫೈಲ್ಸ್ಗಳನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ, 145 ಫೈಲ್ಸ್ ಅವ್ರು ತೆಗೆದುಕೊಂಡು ಹೋಗಿದ್ದಾರೆ, ಇದಕ್ಕೂ ಅದಕ್ಕೂ ಸಂಬಂಧ ಇದೆಯಾ ಅನ್ನೋ ವಿಚಾರವನ್ನ ಇವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾರು ಜಡ್ಜ್ ಈ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಏನು ಹೇಳ್ತಾರೆ ಮಣಿಂದರ್ ಸಿಂಗ್ ಅದನ್ನ ನಾವು ನಂತರದಂತಲ್ಲಿ ಕೇಳೋಣ. ಬಟ್ ಈಗ ಈ ತನಿಖೆಯೇ ಯಾವ ರೀತಿಯಾಗಿ ಸಹಕಾರ ಕೊಡ್ತಾ ಇಲ್ಲ ಲೋಕಾಯುಕ್ತ ಅಧಿಕಾರಿಗಳಿಗೆ, ಅಥವಾ ಸರಿಯಾಗಿ ಸಹಕಾರ ಸಿಗ್ತಾ ಇಲ್ಲ ಇನ್ನುಳಿದಂಥ ಕೆಲ ಅಧಿಕಾರಿಗಳಿಂದ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಪ್ರಯತ್ನ ಲಾಯರ್ ಕಡೆಯಿಂದ ಆಗ್ತಾ ಇದೆ. ಮೂಡಾ ವಿರುದ್ಧದ ಆರೋಪಗಳ ತನಿಖೆಯನ್ನು ಲೋಕಾಯುಕ್ತ ನಡೆಸ್ತಾ ಇದ್ರೂ ಕೂಡ ಮೂಡಾದ ದಾಖಲೆಗಳನ್ನು ಸರ್ಕಾರ ರಚಿಸಿದಂಥ ಆಯೋಗ ತೆಗೆದುಕೊಂಡು ಹೋಗಿದೆ. 145 ಫೈಲ್ಗಳನ್ನು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಇದನ್ನು ಮೈಸೂರಿನ ಲೋಕಾಯುಕ್ತ DYSP ಈ ಬಗ್ಗೆ ಪತ್ರ ಕೂಡ ಬರೆದಿದ್ದಾರೆ. ಅಂದರೆ ಈ ಥರದ ಫೈಲ್ಸ್ಗಳು ಭಾಳಷ್ಟು ನಿಮ್ಮ ಬಳಿ ಇರುವಂಥದ್ದನ್ನು ನಮಗೆ ತನಿಖೆಯ ನಿಟ್ಟಿನಲ್ಲಿ ಒಪ್ಪಿಸಬೇಕು ಅನ್ನುವಂಥ ರೀತಿಯಾಗೆಲ್ಲ DYSPನೇ ಪತ್ರ ಬರೆದಿದ್ದಾರೆ. ಆಮೇಲೆ ಈ ವಿಚಾರವನ್ನು ಸಚಿವರು ಕೂಡ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. IAS ಅಧಿಕಾರಿ ನೇತೃತ್ವದಲ್ಲಿ ದಾಖಲೆಗಳನ್ನು ವಶಕ್ಕೆ ಪಡೆದಿರುವಂಥದ್ದು ವಿಚಾರ ಅಲ್ಲ. ಈಗ ಸಚಿವರು ಅಂತಾರೆ ಬೈರತಿ ಸುರೇಶ್ ಅವರು ಬರ್ತಾರೆ ನಗರಾಭಿವೃದ್ಧಿಗೆ ಸಂಬಂಧಪಟ್ಟಾಗೆ. ಸೊ ಆ ವಿಚಾರಗಳು ಈಗ ಪ್ರಸ್ತಾಪಕ್ಕೆ ಬರ್ತಾ ಇದ್ದು ಇದಕ್ಕೂ ಅದಕ್ಕೂ ಸಂಬಂಧ ಇದೆ ಅಂತ ಜಡ್ಜ್ ಕೇಳ್ತಾರೆ. ಈ ಫೈಲ್ಗಳು ಯಾವುದು ಅಂತ ಲೋಕಾಯುಕ್ತ DYSP ಹೇಳಲಿಲ್ಲ. ಹೀಗಾಗಿ ಈ ಫೈಲ್ಗಳು ಇದರಲ್ಲಿ ಸೇರಿರಬಹುದು. 145 ಫೈಲ್ಗಳ ಕತೆ ಏನಾಗಿದೆ ಅನ್ನೋದು ಈವರೆಗೂ ತಿಳಿದಿಲ್ಲ. ಲೋಕಾಯುಕ್ತ ಕಚೇರಿಯೂ ಈ ಫೈಲ್ ಅನ್ನ ಪಡೆಯೋದಕ್ಕೆ ಪ್ರಯತ್ನಿಸಿಲ್ಲ. ನೋಡಿ, ಇದು ಇಂಟ್ರೆಸ್ಟಿಂಗ್ ಸಂಗತಿ. ಇಲ್ಲಿ ಏನು ಅಂತ ಅಂದ್ರೆ, ಇವ್ರು ಪತ್ರ ಬರೆದಿರ್ಬೋದು ಯಾವುದು DYSP, ಈ ಥರದ ಫೈಲ್ಗಳು ನೀವು ತೆಗೆದುಕೊಂಡು ಹೋಗಿದ್ದೀರಾ ಅಥವಾ ನಮ್ಮ ಬಳಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ಇಲ್ಲ ಅಂತೇಳಿ ಅಂತ. ಆದರೆ ಆ ಲೋಕಾಯುಕ್ತ ಅಧಿಕಾರಿಗಳೂ ಕೂಡ ಅಥವಾ ಕಚೇರಿಯೂ ಕೂಡ ಆ ಫೈಲ್ಗಳನ್ನು ಪಡೆಯೋಕೆ ಪ್ರಯತ್ನ ಪಟ್ಟಿಲ್ಲ. ಅಂದ್ರೆ ಏನು, ಇವರೆಲ್ಲ ಒಂದು ಒಳ ಒಪ್ಪಂದ ಆಗಿದೆ ಮುಂಚೆನೆ ಅನ್ನುವಂಥ ಅರ್ಥದಲ್ಲಿ ವಾದ ಹೂಡುವಂಥ ಪ್ರಯತ್ನವನ್ನು ಮಣಿಂದರ್ ಸಿಂಗ್ ಮಾಡ್ತಾ ಇದ್ದಾರೆ. ಈ ಫೈಲ್ಗಳು ಯಾವುದು ಅಂತ 14 ಸೈಟ್ಗಳ ಹಂಚಿಕೆಗೂ ಈ ಮಿಸ್ಸಿಂಗ್ ಆಗಿರುವಂಥ ಫೈಲ್ ಅಂತ ನೀವೇನು ಹೇಳ್ತಾ ಇದ್ದೀರಾ ಅದಕ್ಕೂ ಸಂಬಂಧ ಇದೆಯಾ ಅಂತ ಜಡ್ಜ್ ಕೇಳ್ತಾರೆ. ಆಗ ಆ ಫೈಲ್ಗಳು ಯಾವುದು ಅಂತ ಇವ್ರು ಇನ್ನೂ ಹೇಳಲಿಲ್ಲ ಅಂತ.